ಬಾಗಲಕೋಟೆ ಜಿಲ್ಲೆಯ ಕಾಳಿದಾಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆಎಂ ಅವರು ಚಾಲನೆ ನೀಡಿದರು. ಮುಧೋಳ, ಜಮಖಂಡಿ, ಬೀಳಗಿ, ಬಾಗಲಕೋಟೆಯ ರೈತರು ಬೆಳೆದ ಮಾವು ಸಿಗುತ್ತವೆ. ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಕುರೇರ್ ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಗಣ್ಯರು ಉಪಸ್ಥಿತರಿದ್ದರು. ವರದಿ ಶರಣಬಸಪ್ಪ ಎಸ್, ಜಮಖಂಡಿ, ಬಾಗಲಕೋಟೆ. ಒಂದು ಕಾರ್ಯಕ್ರಮವನ್ನು ಭಾಳ ಚಾಲನೆ ಬಾಗಲಕೋಟೆಯ ಎಲ್ಲ ನಮ್ಮ ಗ್ರಾಹಕರು, ಜನರು ಈ ಒಂದು ಮಾವಿನ ಮೇಳಕ್ಕೆ ಬಂದು ಭಾಗವಹಿಸಿ ಇಲ್ಲಿರ್ತಕ್ಕಂಥ ಏನು ಮಾವುಗಳನ್ನು ಬೇರೆ ಬೇರೆ ಪ್ರದೇಶಗಳಿಂದ ತೆಗೆದುಕೊಂಡು ಬಂದಿದ್ವಿ, ಆ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡಿಕೊಂಡು ದರವನ್ನು ಅನುಗುಣವಾಗಿ ಅವರು ಕೊಂಡ್ಕೊಂಡು ಹೋಗಬೇಕು ಮತ್ತು ಈ ಒಂದು ಅವಕಾಶವನ್ನು ಅವರು ಬಳಸ್ಕೊಳ್ಬೇಕಂತ ನಾನು ಕೇಳ್ತೀನಿ. ಎರಡನೇದಾಗಿ ವಿಶೇಷವಾಗಿ ಇಲ್ಲಿ ಜನರಿಗೆ ಅರಿವು ಮೂಡೋಗೋಸ್ಕರ ನಾವು ವಿಶೇಷ ತಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಎರಡನೇದಾಗಿ ಅಲ್ಫೆನ್ಸೋ, ಬನೇಸನ್ನು, ತೋತಾಪುರಿ ಈ ಥರ ಅನೇಕ ಹಣ್ಣುಗಳು ಬಂದಿದ್ದಾವೆ. ನಾವು ಹೆಚ್ಚಿನದಾಗಿ ಭಾಳಷ್ಟು ಪ್ರದೇಶಗಳಿಂದ, ಮುಖ್ಯವಾಗಿ ನಮ್ಮ ಬೆಳಗಾವಿ ಭಾಗ, ಧಾರವಾಡದ ಭಾಗಗಳಿಂದ ಸಹ ರೈತರು ಬಂದಿದ್ದಾರೆ. ಆ ಹಣ್ಣುಗಳನ್ನು ಸಹ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ ಮತ್ತು ಸ್ಥಳೀಯವಾಗಿ ಬೆಳಗಿ ಮತ್ತು ಮುಧೋಳ, ಜಮಖಂಡಿ, ಬಾಗಲಕೋಟೆ ಪ್ರದೇಶಗಳಲ್ಲಿ ಬಂದಂಥ ಮಾವುಗಳನ್ನು ಇಟ್ಟಿದ್ದೀವಿ. ಸೊ ಇವತ್ತು, ನಾಳೆ, ನಾಡಿದ್ದು 3 ದಿನ ಈ ಒಂದು ಮಾವು ಮೇಳ ಇರ್ತದೆ. ಹಾಗಾಗಿ ನಿಮ್ಮ ಮುಖಾಂತರ ಎಲ್ಲ ನಮ್ಮ ಬಾಗಲಕೋಟೆ ನಗರದ ಜನ ಮತ್ತು ಬಾಗಲಕೋಟೆ ಜಿಲ್ಲಾ ಜನರಿಗೆ ಈ ಮಾಹಿತಿಯನ್ನು ದಯವಿಟ್ಟು ಪ್ರಚುರಪಡಿಸ್ತೀವಿ.